ಸತ್ಯ ಹೇಳಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅವ್ರು RSS ನವರಾದ್ರೂ ಕಾರ್ಯಕರ್ತ ಆಗಿರ್ಲಿ, ಬಿಜೆಪಿ ಅವರಾದ್ರೂ ಕಾರ್ಯಕರ್ತ ಏನಂದ್ರೆ ಮಾನಪಾಡಿ ಸತ್ಯ ಹೇಳಿದ್ರೆ ಯಡಿಯೂರಪ್ಪನವ್ರಿಗೆ ಯಾಕೆ ಸತ್ಯ ಅರ್ಥ ಆಗಿಲ್ವಾ? ಅದು ಪ್ರಶ್ನೆ ಕೇಳಿ. ಮಾನಪಾಡಿ ಸತ್ಯ ಹೇಳಿದ್ರೆ ಬೊಮ್ಮಾಯಿ ಸತ್ಯ ಅರ್ಥ ಆಗ್ಲಿಲ್ವಾ? ಏನ್ ಮಾಡಿದ್ರು ಅವರು? ಕಾಲಡಿ ಹಾಕೊಂಡು ಕೆಳಗಡೆ ಹಾಕೊಂಡು ಕುತ್ಕೊಂಡ್ರು ಅಷ್ಟೇ. ಕೆಲಸ ಮಾಡಿದ್ರ? ನಂಗೆ ಗೊತ್ತಲ್ಲ, ಬೊಮ್ಮಾಯಿ ಕೇಳಿ, ಯಡಿಯೂರಪ್ಪನ ಕೇಳಿ. ಅವ್ರು ಸುಳ್ಳು ಸದನದಲ್ಲಿ ಎಷ್ಟು ಹಸಿ ಸುಳ್ಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ಖರ್ಗೆ ಅವರು ತೋರಿಸ್ತಾ ಇದ್ರು. ಯಾವ್ದು ಬಿಜೆಪಿ ಅವರ ಸಮುದ್ರದಲ್ಲಾಗಿದೆ. ಬಿಜೆಪಿ ಅವರು ಮಾಡಿದಾಗ ಒಂದ್ ನಿಮಿಷ ಯಾವ ತರ ಬರ್ತಿತ್ತು ಅಂತ ಹೇಳಿದ್ರೆ, ಏನು 1995ರಲ್ಲಿ ಅಮೆಂಡ್ಮೆಂಟ್ ಮಾಡ್ತಲ್ಲ ಕಾಂಗ್ರೆಸ್ ಸರ್ಕಾರ, ಅದಾದ್ಮೇಲೆ 2013ರಲ್ಲಿ ಮತ್ತೆ ಅದಕ್ಕೆ ತಿದ್ದುಪಡಿ ಮಾಡ್ತಲ್ಲ, ಅದನ್ನ ಎಲ್ಲರೂ ಫಾಲೋ ಮಾಡ್ಲೇಬೇಕು. ಅದನ್ನ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಅದನ್ನ ವಿರೋಧ ಮಾಡ್ತಿರೋದು ನಾವು, ಅದನ್ನ ತೆಗೆದಾಕಿ ಅಂತೇಳಿ. ಅದಾದ್ಮೇಲೆ ಇವ್ರು ಹೇಳಿದ್ರು ಬಿಜೆಪಿ ಟೈಮಲ್ಲಿ ನೋಟಿಸ್ ಆಗಿದೆ ಅಂತೇಳಿ. ನಾವು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೇವೆ, ನಮ್ಮ ಗಮನಕ್ಕೆ ಬರ್ದೇ ಇರ್ತಕ್ಕಂಥ ನಮ್ಮ ಯಾವುದೇ ಮಂತ್ರಿ ಹೋಗಿ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ಅದಾಲತ್ ಮಾಡಿ ಮುಖ್ಯಮಂತ್ರಿಗಳು ಹೇಳಿದರೆ ಎಲ್ಲವನ್ನೂ ಒಪ್ಪಿ ಕೊಟ್ಬಿಡಿ ಅಂತ ಹೇಳಿ ನಮ್ಮ ಮಂತ್ರಿಗಳು ಯಾರು ಮಾತಾಡಲಿಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಯಾರು ನೀವು ಈಗ ಸತ್ಯ ಏನ್ ಗೊತ್ತಾ? ಬಿಜೆಪಿ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ, ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ದಾರೆ. ಅವೆಲ್ಲ ಬಿಟ್ಟು ಈ ಸರ್ಕಾರದಲ್ಲಿ ಮಾಡ್ತಾರೆ. ಚಂದ್ರಶೇಖರ್ ಮಹಾಭಾರತ ವಿಶೇಷತೆ ಅಂದ್ರೆ ಇವತ್ತು ಕಲಾಪದಲ್ಲಿ ಸೌಂಡ್ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಮಹಾಭಾರತದಲ್ಲಂತೂ ಬೇಜಾನ್ ಸೌಂಡ್. ಎಲ್ಲರೂ ಒಟ್ಟಿಗೆ ಮಾತಾಡ್ತಿದ್ದಾರೆ, ಎಲ್ಲರೂ ಒಟ್ಟಿಗೆ. ಚಂದ್ರಶೇಖರ್ ಇಲ್ಲ, ನಾವು ಕೂಡ ಕಲಾಪ ಮುಂದೂಡ್ಬೇಕಾಗುತ್ತೆ. ನಾವು ಕೂಡ ಇಲ್ಲ, ಒಬ್ರಾದ್ಮೇಲೆ ಒಬ್ರು ಇಲ್ಲ, ನಾವು ಕಲಾಪ ಮುಂದೂಡ್ಬೇಕಾಗುತ್ತೆ. ವೀಕ್ಷಕರ ಕಿವಿಯ ಹಿತದೃಷ್ಟಿಯಿಂದ ಕಲಾಪ ಮುಂದೂಡೋದು ಬೇಡ. ಕೈಂಡ್ಲಿ ಸರ್, ಚಂದ್ರಶೇಖರ್ 30 seconds ಮುಸ್ಲಿ. I will give you one whole minute. I will give you a whole minute, one whole minute. ಮುಕ್ಲಿ. ಇದಾದ್ಮೇಲೆ ಒಂದು ನಾನು ಹೇಳಿದೆ, ಬಿಜೆಪಿ ಸರ್ಕಾರದ ಸಮಯದಲ್ಲಿ ಯಾವುದೇ ಮಂತ್ರಿ ಹೋಗಿ ಇದನ್ನ ಅದಾಲತ್ ಮಾಡಲಿಲ್ಲ, ಯಾವುದೇ ಮುಖ್ಯಮಂತ್ರಿ ಹೇಳಿಲ್ಲ ಒಫ್ಗೆಲ್ಲ ರೈತರದೆಲ್ಲ ಕೊಟ್ಬಿಡಿ ಅಂತ ಹೇಳಿ. ನಮಗೆ ಗೊತ್ತಿಲ್ಲದಂಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರೆ ಮೊದಲು ಅಧಿಕಾರಿಗಳನ್ನ ಒದ್ದು ಸಸ್ಪೆಂಡ್ ಮಾಡಿ. ನಿಮ್ಮದು ಸರ್ಕಾರ ಇದೆ ತಾನೆ, ಒದ್ದು ಸಸ್ಪೆಂಡ್ ಮಾಡಿ. ಇಲ್ಲಿವರೆಗೂ ನವೆಂಬರ್ 9ನೇ ತಾರೀಕು ಮುಖ್ಯಮಂತ್ರಿಗಳು ಇವತ್ತು ಕೂಡ ಪ್ರಾಪರ್ಟಿಗಳಾಗ್ತಾ ಇದೆ. ಇವತ್ತು ಕೂಡ ಸರ್ಕಾರದ ಕುಮ್ಮಕ್ಕಿಲ್ದಂಗೆ ಆಗ್ತಾ ಇದೆಯಾ? ಅದೇ ರೀತಿ ಇವತ್ತು ಸದನದಲ್ಲಿ ನಿಂತ್ಕೊಂಡು ಒಬ್ಬ ಮುಖ್ಯಮಂತ್ರಿ ಸುಳ್ಳು ಹೇಳ್ತಾರೆ. ಪಂಚಮಸಾಲಿ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಅಫಿಡವಿಟ್ ಕೊಟ್ಟಿತ್ತು ಅಂತ ಹೇಳಿ. ಎಲ್ಲಿದೆ ಅಫಿಡವಿಟ್? ತೋರಿಸಿ. ಇಡೀ ರಾಜ್ಯದಲ್ಲಿ ಕೂಡ ರೈತರ ಪಾಡು. ಮುಖ್ಯಮಂತ್ರಿಗಳು ನಾಚಿಕೆ ಆಗಬೇಕು ಅಂದ್ರೆ ಸದನವನ್ನ ಕಲಾಪವನ್ನ 1.5 ನಿಮಿಷಗಳ ಕಾಲ ಚರ್ಚೆ ಪ್ರಾರಂಭ ಮತ್ತೊಮ್ಮೆ ಮಾಡೋಕ್ ಮುಂಚೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಬಂದೆ ಸರ್. ಈಗ ಒಂದ್ ಕೆಲಸ ಮಾಡೋಣ ಸರ್, ಚರ್ಚೆ ಮಾಡ್ತಿಲ್ಲ. ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಅಕ್ಕಿ ವಿಚಾರ ಅಲ್ಲ, ಪಂಚಮಸಾಲಿ ನಾನು ಬರ್ತೀನಿ ಸರ್. ಒಂದ್ ನಿಮಿಷ. ಬಿಜೆಪಿ ವಕ್ತಾರರು ಯೋಗ್ಯತೆ ಇಲ್ಲ, ಮಾನ ಮರ್ಯಾದೆ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಈ ತರ ಪದಗಳನ್ನ ಮುಖ್ಯಮಂತ್ರಿಗಳ ಮೇಲೆ
ಅದನ್ನೇ ಹೇಳೋದು. ಚಂದ್ರಶೇಖರ್ ಅವ್ರು ಅವರೇ, ಸರಿ ಮಾಡ್ಸಿ. ಯಾರ ಮೇಲೆ ಯಾರು ಮಾತಾಡೋದು ಬೇಡ, ತಾಳ್ಮೆ ಮುಗಿಸಿ. ನಾನೇನ್ ಹೇಳ್ತಾ ಇದ್ದೀನಿ, ಡೈವರ್ಟ್ ಪಂಚಮಸಾಲಿ ಬೇಡ ಸರ್, ಕೇಳಿಸ್ಕೊಳ್ಳಿ 30 ಸೆಕೆಂಡ್ ಕೇಳಿಸ್ಕೊಳ್ಳಿ ನೀವು. ಪಂಚಮಶಾಲಿ ವಿಷಯದಲ್ಲಿ ಮಾನ್ಯ ಬೊಮ್ಮಾಯಿಯವರು ಯಾವ ತೀರ್ಮಾನ ತೆಗೆದುಕೊಂಡ್ರು ನೋಡಿ, ಕೇಳಿಸ್ಕೊಳ್ಳಿ. ವಫಿಗ್ ಬನ್ನಿ ಸರ್. ಇಲ್ಲ, 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 ನೀವು ಇಲ್ಲ, ಸ್ಮಿತಾ ಅವರೇ, no, 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 ಸ್ಮಿತಾ ಅವರೇ, you should allow. ಅವ್ರನ್ನ- I will allow. No, no, I will allow. ಅವ್ರು ಮುಖ್ಯಮಂತ್ರಿಗಳ ಮೇಲೆ Trust me. ನಟರಾಜ್ ಗೌಡ್ರೆ, ನಾವು ಒಬ್ಬ ವಿಚಾರ ಮುಗಿಸೋಣ, ಪಂಚಮಸಾಲಿಗೆ ಬರೋಣ. ಪಂಚಮಸಾಲಿ ಸಪರೇಟ್ ಬ್ರೇಕಿಂಗ್ ಇದೆ. ದೇವರಾಜ್ ಸರ್, ಐ ಪ್ರಾಮಿಸ್, ನಟರಾಜ್ ಗೌಡ್ರೆ, ಐ ಪ್ರಾಮಿಸ್, ಪಂಚಮಸಾಲಿ ಸಪರೇಟ್ ಬ್ರೇಕಿಂಗ್. ಅರೆ ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ಚಂದ್ರಶೇಖರ್ ಎಲ್ಲರ ಮೈಕ್ ಆಫ್, ಎಲ್ಲರ ಮೈಕ್ ಆಫ್, ಎಲ್ಲರ ಮೈಕ್ ಆಫ್, ಚಂದ್ರಶೇಖರ್ ಮೈಕ್ ಆಫ್, ಚಂದ್ರಶೇಖರ್ ಮೈಕ್ ಆಫ್, ಮೈಕ್ ಆಫ್, ಮೈಕ್ ಆಫ್, ಮೈಕ್ ಆಫ್. ವಫ್ ವಿಚಾರ ಮಾತಾಡ್ತಿದೀವಿ, ವಫ್ ಆದ್ಮೇಲೆ ಪಂಚಮಸಾಲಿದಿದೆ, ವಫ್ ವಿಚಾರ ಮಾತ್ರ ಮಾತನಾಡಿ. ದೇವರಾಜ್ ಸರ್, ಈಗೇನಾಗಿದೆ, ವಕ್ಫ್ ಅಂತಕ್ಕಂಥದ್ದು ಒಂದು ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಒಂದು ಕಾಯ್ದೆ. ಈ ಕಾಯ್ದೆಗೆ ಬಲ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅನ್ನೋದ್ರಲ್ಲಿ ಎರಡು ಮಾತಿದೆ. ಅದು ಇವಾಗೇನಾಗಿದೆ ಸರ್, ಈಗ ವಕ್ಫ್ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರದವರು ಎಷ್ಟು ನೋಟಿಸ್ ಕೊಟ್ಟರು, ಬಿಜೆಪಿ ಅವರು ಎಷ್ಟು ಕೊಟ್ಟರು, JDS ಅವರು ಎಷ್ಟು ಕೊಟ್ಟರು ಅಂತಕ್ಕಂಥದ್ದಲ್ಲ. ಬಾಧಿತರಾಗಿರ್ತಕ್ಕಂಥವ್ರು ಮೂರು ಪಕ್ಷದವರಲ್ಲ, ಪಕ್ಷಗಳು ಯಾರು ಬಾಧಿತರಲ್ಲ, ಜನಸಾಮಾನ್ಯರು ಬಾಧಿತರಾಗಿದ್ದಾರೆ. ಹಾಗಾಗಿ ವಕ್ಫಲ್ಲಿರ್ತಕ್ಕಂತಹ ನಿಯಮಗಳನ್ನ ಅನುಷ್ಠಾನ ಮಾಡಿದ್ರೆ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗುತ್ತೆ ಅಂತಕ್ಕಂಥ ಚರ್ಚೆ ಆಗ್ಬೇಕೋ ಹೊರತು ನೀವೆಷ್ಟು ಕೊಟ್ರಿ ನಾವೆಷ್ಟು ಕೊಟ್ರಿ ಅಂತ ಕಾಂಪಿಟೇಷನ್ ಕುಳಿತುಕೊಳ್ಳೋದಲ್ಲ. ಇವತ್ತಿನ ದಿವಸ ರಾಜ್ಯದ ಜನತೆಯನ್ನು ಉಳಿಸಬೇಕು, ರಾಜ್ಯದ ಆಸ್ತಿಯನ್ನ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಉಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಮೇಲಿದೆ. ಹಾಗಾಗಿ ಜವಾಬ್ದಾರಿ ಹೊತ್ಕೊಂಡು ಮಾತಾಡಬೇಕೋ ಹೊರತು ಇವ್ರ ಮೇಲೆ ಅವ್ರ ಆರೋಪ ಮಾಡೋದು, ಅವ್ರ ಮೇಲೆ ಇವ್ರ ಆರೋಪ ಮಾಡೋದು ಖಂಡಿತ ಶೋಭೆ ತರುವಂತದ್ದಲ್ಲ. ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ವಕ್ಫ್ ಕಾಯ್ದೆಯಲ್ಲಿರ್ತಕ್ಕಂಥ ಅನಾಹುತಗಳೇನು, ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳೇನು, ಅದನ್ನು ಯಾವ ರೀತಿ ಮಾರ್ಪಡಿಸಬೇಕು, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ರಲ್ಲಿ ತಂದಿರ್ತಕ್ಕಂಥ ತಿದ್ದುಪಡಿಗಳು ಸರಿ ಇದೆಯಾ ಇಲ್ವಾ, ಈ ರೀತಿ ಚರ್ಚೆ ಆಗಬೇಕೋ ಹೊರತು ಇವ್ರ ಮೇಲೆ ಅವ್ರ ಕೇಸ್ ಹಚ್ಚುವಂಥದ್ದು, ಅವ್ರ ಮೇಲೆ ಇವ್ರ ಕೇಸ್ ಹಚ್ಚಿದ್ರೆ ರಾಜ್ಯದ ಜನತೆ ಎಲ್ಲಿಗೆ ಹೋಗ್ಬೇಕಾದ್ರೆ, ಯಾರನ್ನು ಕೇಳಬೇಕಾದ್ರೆ ಅಲ್ಲಿಗೆ. ಖಂಡಿತವಾಗಿಯೂ ನಮ್ಮ ಚರ್ಚೆಗಳು ಸಾರ್ವಜನಿಕವಾಗಿ ಸರಿಯಾದ ದಿಕ್ಕಲ್ಲಿ ಹೋಗ್ಬೇಕು ಹೊರತು ಈ ರೀತಿ ಅಪಪ್ರಚಾರದಲ್ಲಿ ಕೆಸರೆಚ್ಚು ನಿಟ್ಟಲ್ಲಿ ದಯವಿಟ್ಟು ಚರ್ಚೆ ಆಗಬಾರ್ದು. ಯಾಕೆಂದ್ರೆ ಇದು ಅಮೂಲ್ಯವಾದ ಸಮಯ, ಇದು ದಯವಿಟ್ಟು ತಾವು ಮುಂದೆ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.